ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪರು ತನ್ನ ಆರ್ಥಿಕ ಪ್ಯಾಕೇಜಿದ ಘೋಷಣೆಡು ಟೈಲರ್ ವೃತ್ತಿ ಬಾಂಧವ್ಯರು ಸೇರಿನಂಚ ನನಲಾತು ವಿಸ್ತರಣೆ ಮಲ್ತಿನೇನು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಸ್ವಾಗತ ಮಲ್ಪುಡು. ಅಂಚನೆ ಕೊರೋನಾ ಸಂಕಷ್ಟದ ಪೊರ್ತುಡು ತಂಕ್ಲೆಗು ಒಂತೆಡಲ ಬೆರಿಸಗಾಯ ಕೊರನೆಕ್ ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪರಿಗೆ ಅಭಿನಂದನೆ ಸಂದಾವ ಪಡೆದು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ರಾಜ್ಯ ಅಧ್ಯಕ್ಷರು ಶ್ರೀ KS ಆನಂದ್ ಅಭಿನಂದನೆದ ಪಾತ್ರ ಬಂಡೇರು. ಈ ದೇಶದ ಪ್ರಪಂಚದ ನಮ್ಮ ನಾಡಿನ ಜನತೆಯನ್ನು ಅತೀವ ಸಂಕಷ್ಟಕ್ಕೆ ಸಿಲುಕಿಸಿರುವಂಥ ಈ ಕೊರೋನಾ ಹೆಮ್ಮಾರಿ ಕೋವಿಡ್-19 ಮನುಕುಲವನ್ನು ಅಪಾರವಾದ ಸಂಕಷ್ಟಕ್ಕೆ ಈಡು ಮಾಡಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವ ಕೆಲವೊಂದು ನಿರ್ಬಂಧ, ಜನರ ಒಳಿತಿಗಾಗಿ ಕೈಗೊಂಡ ನಿರ್ಬಂಧ, ನಮ್ಮ ದೇಶದ ಪ್ರಧಾನಮಂತ್ರಿಯವರು ಕೈಗೊಂಡ ನಿರ್ಬಂಧ, ಇದೆಲ್ಲ ಪರಿಣಾಮ ಒಟ್ಟು ಸಮಾಜ ಇವತ್ತು ಅಪಾರವಾದ ಸಂಕಷ್ಟಕ್ಕೀಡಾಗಿದೆ. ಮಾನವವನ್ನು ಮುಚ್ಚಿ ಮಾನವವನ್ನು ಹೆಚ್ಚಿಸಿದಂಥ ನಮ್ಮ ಟೈಲರ್ಸ್ ವೃತ್ತಿ ಬಾಂಧವರು ಇತರೆ ಕಾರ್ಮಿಕರ ಭಾವನೆಗಿಂತಲೂ ಅತಿ ಹೆಚ್ಚಿನ ಭಾವನೆಯನ್ನು, ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. ಕಾರಣ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೆ ಕೈಯಲ್ಲಿ ದುಡ್ಡಿಲ್ಲದಿದ್ದು ಸಾಲ ಮಾಡಿ ಆದರೂ ಸಾಮಾನು ತರಬೇಕಾದ ಪರಿಸ್ಥಿತಿ. ಆದರೆ ಬಟ್ಟೆ ಎಲ್ಲ ಆದ ಮೇಲೆ ಕೊನೆಗೆ ಹಬ್ಬ ಹರಿದಿನ, ಮದುವೆ, ಸಂಭ್ರಮ, ಇನ್ನಿತರ ಖುಷಿಯ ವಿಚಾರಗಳಲ್ಲಿ ಬಟ್ಟೆ ವಿಶೇಷವಾಗಿ ಬೇಕೆನಿಸಿದಾಗ ಹೋಲಿಸುವಂಥ ವಿಚಾರ. ಇಲ್ಲದಿದ್ದರೆ ಇದ್ದದರಲ್ಲಿ ಸುಧಾರಿಸುವ ಎನ್ನುವ ಸಮಾಧಾನ. ಯುಗಾದಿ ಹೋಯಿತು, ಗುಡ್ ಫ್ರೈಡೇ ಹೋಯಿತು, ರಂಜಾನ್ ಆಚರಣೆ ಲೋಕದಲ್ಲಿ ಕಷ್ಟ ಇರುವಾಗ ನಾವು ಆಚರಿಸೋದು ಬೇಡ ಎನ್ನುವ ತೀರ್ಮಾನ ರಂಜಾನ್ನ ಬಗ್ಗೆ ಆಯಿತು. ಈ ಸಂದರ್ಭದಲ್ಲಿ ರಂಜಾನ್ ಸಂದರ್ಭದಲ್ಲಿ ನಮಗೆ ಕನಿಷ್ಠ 1 ತಿಂಗಳಿಂದ 1.5 ತಿಂಗಳಿನ ಕೆಲಸ ನಡೆಯುತ್ತಿತ್ತು, ಅದು ಇಲ್ಲ. ಎಲ್ಲ ಕಡೆ ಮಾನವನ ಬದುಕು ದುರ್ಬರ. ಈ ಒಂದು ಕಾಲಘಟ್ಟದಲ್ಲಿ ಟೈಲರ್ಗಳು ಸಂಕಷ್ಟ ಪಡುತ್ತಿರುವ ಸಂದರ್ಭದಲ್ಲೇ ಕರ್ನಾಟಕ ಸರ್ಕಾರ ಶ್ರಮಿಕ ವರ್ಗವನ್ನು ಗುರುತಿಸಿ 4 ವಿಭಾಗದ ಕಾರ್ಮಿಕರಿಗೆ ಒಂದು ಪ್ರಥಮ ಪ್ಯಾಕೇಜ್ ಘೋಷಣೆ ಮಾಡಿತ್ತು. ನಾವು ಲಾಕ್ಡೌನ್ ತೀರ್ಮಾನ ಆದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿ ಕಚೇರಿಗೆ, ಕಾರ್ಮಿಕ ಇಲಾಖೆಗೆ, ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಗೆ ಮನವಿಯನ್ನು ಕೊಟ್ಟು ನಮ್ಮ ವೃತ್ತಿ ಬಾಂಧವರ ಕಷ್ಟವನ್ನು ನಿವೇದಿಸಿ ನಮಗೆ ಸಹಾಯದ ಹಸ್ತ ಚಾಚಬೇಕೆಂದು ವಿನಂತಿ ಮಾಡಿದ್ದೆವು. ಆದರೆ ಪ್ರಥಮ ಬಾರಿ ಕೊಟ್ಟ ಮನವಿಗೂ ಸರ್ಕಾರದ ಸ್ಪಂದನೆ ಇರಲಿಲ್ಲ. 2ನೇ ಬಾರಿ ಸರ್ಕಾರದ ಮೇಲೆ ಒತ್ತಡ ತರಲು ಎಲ್ಲ ಹೆಚ್ಚಿನ ಶಾಸಕರ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕಾರ್ಮಿಕ ಮಂತ್ರಿಗಳಿಗೆ, ಕಾರ್ಮಿಕ ಇಲಾಖೆಗೆ ಮನವಿಯನ್ನು ಕೊಟ್ಟೆವು. ಅದೇ ಸಂದರ್ಭದಲ್ಲಿ ಪ್ರಥಮ ಪ್ಯಾಕೇಜ್ ಘೋಷಣೆ ಆಯಿತು. ಅದರಲ್ಲಿ ನಮ್ಮ ಹೊಲಿಗೆ ವೃತ್ತಿ ಬಾಂಧವರು ಟೈಲರ್ಗಳ ಬಗ್ಗೆ ಯಾವುದೇ ಚಕಾರವೇ ಇಲ್ಲ. ಈ ಒಂದು ವಿಚಾರವನ್ನು ಮಾಧ್ಯಮ ಮುಖಾಂತರ ಗೊತ್ತಾಗಿ ಇಡೀ ರಾಜ್ಯದ ನಮ್ಮ ಮೂಲೆ ಮೂಲೆಯಿಂದ ಟೈಲರ್ಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಾವು ತಕ್ಷಣವೇ ನಮ್ಮ ರಾಜ್ಯ ಸಮಿತಿ ಪದಾಧಿಕಾರಿಗಳು, ವಿವಿಧ ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು, ಕ್ಷೇತ್ರದ ಪದಾಧಿಕಾರಿಗಳು, ನಮ್ಮ ಜನಪ್ರತಿನಿಧಿ ಶಾಸಕರ ಮುಖೇನ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿಯವರ ಮುಖೇನ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರನ್ನು ಕಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರನ್ನು ಒಟ್ಟಾಗಿ ಭೇಟಿ ಮಾಡಿ ವಿವಿಧ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಮೇಲೆ ಒತ್ತಡ ತಂದ ರಾಜ್ಯದ ಬೇರೆ ಬೇರೆ ಪ್ರತಿಪಕ್ಷ ನಾಯಕರಿರ್ಬೋದು, ರಾಜ್ಯ ಸರ್ಕಾರದ ಆಡಳಿತಾರೂಢ ಶಾಸಕರಿರ್ಬೋದು, ಎಲ್ಲರ ಒಕ್ಕೊರಲ ಪರಿಶ್ರಮದ ಪರಿಣಾಮವಾಗಿ ಮೊನ್ನೆ ನಡೆದ ಶಾಸಕಾಂಗ ಸಭೆ ಮುಖ್ಯಮಂತ್ರಿಗಳ
ಈ ಒಂದು ನಮ್ಮ ಎಲ್ಲರ ಒಕ್ಕೊರಳ ನೋವನ್ನು ಮನಗಂಡು 2ನೇ ಪ್ಯಾಕೇಜಲ್ಲಿ ನಮ್ಮನ್ನು ಹಾಗೂ ಇತರರನ್ನು ಕೆಲವೊಂದು ವೃತ್ತಿಯರನ್ನು ಪರಿಗಣಿಸಿ 2ನೇ ಹಂತದ ಪ್ಯಾಕೇಜಲ್ಲಿ ಟೈಲರ್ ವೃತ್ತಿ ಬಾಂಧವರಿಗೆ ಪರಿಹಾರವನ್ನು ಘೋಷಿಸಿರುವುದು ನಮಗೆ ನಮ್ಮ ಹೋರಾಟಕ್ಕೆ ಸಿಕ್ಕಿದ ಜಯ. ರಾಜ್ಯದಲ್ಲಿ ಕಳೆದ 21 ವರ್ಷದಿಂದ ರಾಜ್ಯ ಸರ್ಕಾರದ ಮುಂದೆ ಟೈಲರ್ಸ್ ವೃತ್ತಿ ಬಾಂಧವರ ಪರವಾಗಿ ನಿರಂತರ ಹೋರಾಟ ನಡೆಸಿ ನಮ್ಮನ್ನು ಸಾಮಾಜಿಕ ಭದ್ರತೆಯಲ್ಲಿ ಒಳಪಡಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಿದ್ದೆವು, ಸಾಮಾಜಿಕ ಭದ್ರತೆ ಕೊಡಿ ಎನ್ನುವ ನಿಟ್ಟಿನಲ್ಲಿ ಹಲವಾರು ರೀತಿಯ ಹೋರಾಟ, ಕೆಲವೊಂದು ಸವಲತ್ತುಗಳನ್ನು ಸರ್ಕಾರ ನೀಡಿತ್ತು. ಆದರೆ ಇಡೀ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಮುಂದೆ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ರಾಜ್ಯದ ಟೈಲರ್ಸ್ ವೃತ್ತಿ ಬಾಂಧವರ ಪರವಾಗಿ ಇಷ್ಟೊಂದು ಸುದೀರ್ಘವಾದ ಹೋರಾಟದ ಪರಂಪರೆ ಇದ್ದರೂ ಪ್ರಥಮ ಪ್ಯಾಕೇಜಲ್ಲಿ ಪ್ರತಿಯೊಬ್ಬರ ಮಾನ ಮುಚ್ಚಿದ ಈ ನಮ್ಮ ಟೈಲರ್ಗಳ ಮಾನ ಕಾಪಾಡಲಿಕ್ಕೆ ಸರ್ಕಾರ ಹಿಂದೇಟು ಹಾಕಿದ್ದು ನಮಗೆಲ್ಲರೂ ನೋವು ತಂದಿರೋ ವಿಷಯವಾಗಿತ್ತು. ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ಕೋವಿಡ್ನ ರಕ್ಷಣೆಗಾಗಿ ಪ್ರತಿಯೊಬ್ಬ ಮಾನವನಿಂದ ಹಿಡಿದು ಕೋವಿಡ್ ವಾರಿಯರ್ಸ್ ಅಂತ ಹೇಳುವ ಪ್ರತಿಯೊಬ್ಬ ಡಾಕ್ಟರ್ ಇರ್ಬೋದು, ಇತರೇ ವಾರಿಯರ್ಸ್ ಇರ್ಬೋದು, ಪ್ರತಿಯೊಬ್ಬರು ಇವತ್ತು ಧರಿಸುವಂಥ ಮಾಸ್ಕನ್ನು ಕೂಡ ಹೊಲಿಯುವುದು ನಮ್ಮ ಟೈಲರ್. ಅದು ಮಾಸ್ಕ್ ಇಂಗ್ಲಿಷ್ ಶಬ್ದ, ನಾನು ಹೇಳ್ತೇನೆ ಈ ಸಂದರ್ಭದಲ್ಲಿ ಮಾಸ್ಕ್ ಅಲ್ಲ, ಕರುನಾಡಿನಲ್ಲಿ ಕನ್ನಡದಲ್ಲಿ ಹೇಳುವುದಾಗಿದ್ದು ಅದು ಒಬ್ಬ ಮಾನವನ ರಕ್ಷಾ ಕವಚ. ಆ ರಕ್ಷಾ ಕವಚವನ್ನು ಹೊಲಿದುಕೊಟ್ಟಂಥ ಆ ಒಬ್ಬ ವೃತ್ತಿ ಬಾಂಧವನಿಗೆ ಈ ಸರ್ಕಾರದಿಂದ ರಕ್ಷಣೆ ಇಲ್ಲವೇ ಎನ್ನುವ ಪ್ರಶ್ನೆ ಇಡೀ ರಾಜ್ಯದಿಂದ ಬಂತು. ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲ ಕಡೆ ಟೈಲರ್ಗಳು ಉಚಿತವಾಗಿ ಅದೆಷ್ಟೋ ಮಾಸ್ಕನ್ನು ಹೊಲಿದು ಈ ರಕ್ಷಾ ಕವಚನ ಹೊಲಿದು ಉಚಿತವಾಗಿ ಎಷ್ಟೋ ಕೊಟ್ಟಿದ್ದಾರೆ. ಕೆಲವೊಂದು ಮಾತ್ರ ಮಾಧ್ಯಮದಲ್ಲಿ ಬಂದಿದೆ, ಹೆಚ್ಚಿನದು ಎಳೆಮರೆಕಾಯಿಯಂತೆ ಸೇವೆ ಮಾಡಿದ್ದಾರೆ. ಇದು ಸರ್ಕಾರದ ಗಮನಕ್ಕೆ ಬಂದಿಲ್ಲ. ನಾವು ನಮ್ಮ ಸಂಘಟನೆ ಸೇವಾ ಮನೋಭಾವದಲ್ಲಿ ನಿರಂತರ 22 ವರ್ಷಗಳ ಹೋರಾಟ. ನಾವು ಯಾವತ್ತೂ ಪ್ರಚಾರಕ್ಕಾಗಿ ಮಾಡಿದ ಹೋರಾಟ ಅಲ್ಲ. ಒಂದು ಮಾನವನ ಮುಚ್ಚಿದ ಟೈಲರೇ. ಆ ಟೈಲರ್ನ ಪ್ರಾಯ ಆಗುವಾಗ ಒಂದು ಪಿಂಚಣಿ ಬೇಕು, ಒಂದು ಇಡುಗಂಟು ಬೇಕು, ಭವಿಷ್ಯ ನಿಧಿ ಕೊಡಿ, ಒಂದು ವೈದ್ಯಕೀಯ ಒಂದು ಇನ್ಶೂರೆನ್ಸ್ ಥರ ESI ಥರ ವ್ಯವಸ್ಥೆ ಮಾಡಿ ಅಂತೇಳಿ ಸುದೀರ್ 21 ವರ್ಷದ ಹೋರಾಟ ಇದ್ದರೂ ಸರ್ಕಾರ ನಮ್ಮನ್ನು ಕಡೆಗಣಿಸಿದ ಒಂದು ಬದಿಯಲ್ಲಿದ್ದರು. ಕಳೆದ ಜನವರಿ 17ರಂದು ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪರವರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖೇನ ನಾವು ಭೇಟಿಯಾಗಿ ಮನವಿ ಕೊಟ್ಟಾಗ ಅವರು ಪೂರಕವಾಗಿ ಸ್ಪಂದಿಸ್ತೇನೆ ಅಂತ ಹೇಳಿದರು. ಆದರೂ ನಂತರದ ಬಜೆಟಲ್ಲಿ ಅದನ್ನೂ ಕೈಬಿಟ್ಟರು. ಅದರ ಎದುರಿಗೆ ಬಂತು ಕೊರೋನಾ. ಈ ಕೊರೋನಾ ನಮ್ಮನ್ನೆಲ್ಲ ಇತಿಶ್ರೀ ಮಾಡುವಂಥ ಪರಿಸ್ಥಿತಿ, ಹಸಿವಿಲ್ಲದೆ ಸಾಯುವಂಥ ಪರಿಸ್ಥಿತಿ. ಟೈಲರ್ಗಳು ಇವತ್ತು ಮಾನ ಮುಚ್ಚಿದವರು ಅಂತಾಗಿ ಟೈಲರ್ಗಳ ಮಾನ ಕಾಪಾಡುವಂಥ ಪರಿಸ್ಥಿತಿ, ಯಾರಿಗೂ ಭಿಕ್ಷೆ ಎತ್ತುವಂಥ ಪರಿಸ್ಥಿತಿ ಬಂದಂಥ ಸ್ಥಿತಿ ಈ ಟೈಲರ್ಗಳಿಗಾಗಿತ್ತು. ಅದರ ಟೈಲರ್ಗಳು ಯಾವತ್ತೂ ಸ್ವಾಭಿಮಾನಿಗಳು, ಯಾವತ್ತೂ ಅಂಗಲಾಚುವ ಜಾಯಮಾನದವರು ಟೈಲರ್ಗಳಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇದ್ದ ಪರಿಸ್ಥಿತಿಗೆ ಸರ್ಕಾರದ ಮುಂದೆ ನಾವು ಬಹಳ ಒಂದು ಒತ್ತಡ, ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಬಂದ ಒತ್ತಡದ ಪರಿಣಾಮ 2ನೇ ಪ್ಯಾಕೇಜ್ ನಮ್ಮನ್ನು ಪರಿಗಣಿಸಿರುವುದನ್ನು ನಾವು ಈ ರಾಜ್ಯದ ಟೈಲರ್ಗಳ ಪರವಾಗಿ, ಇಡೀ ರಾಜ್ಯದ ಟೈಲರ್ಸ್ ವೃತ್ತಿ ಬಾಂಧವರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು, ಅವರ ಸಂಪುಟ ಸಚಿವರನ್ನು, ಆಡಳಿತಾರೂಢ ಶಾಸಕರನ್ನು, ಪ್ರತಿಪಕ್ಷ ನಾಯಕರನ್ನು, ಪ್ರತಿಪಕ್ಷ ಶಾಸಕರನ್ನು, ನಮಗೆ ಬೆಂಬಲ ನೀಡಿದಂಥ ನಮ್ಮ ನೋವನ್ನು ಬಿಂಬಿಸಿದಂಥ ದೃಶ್ಯ ಮಾಧ್ಯಮ ಇರ್ಬೋದು, ಪತ್ರಿಕಾ ಮಾಧ್ಯಮ ಇರ್ಬೋದು, ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಬೇರೆ ಬೇರೆ ಪತ್ರಿಕಾ ಮಾಧ್ಯಮ, ಬೇರೆ ಬೇರೆ ಮಾಧ್ಯಮದವರು ನಮ್ಮ ನೋವನ್ನು ಎತ್ತಿ ತೋರಿಸಿ ಸರ್ಕಾರದ ಗಮನ ಸೆಳೆದಕ್ಕಾಗಿ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ನ ರಾಜ್ಯ ಸಮಿತಿಯ ಪರವಾಗಿ, ರಾಜ್ಯದ ಟೈಲರ್ಗಳ ಪರವಾಗಿ ನಾನು ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತೇನೆ. ಇದು ಕೇವಲ ಪರಿಹಾರ, ಇದು ಶಾಶ್ವತ ನೆಲೆಯಲ್ಲ. ನಮ್ಮ ಹೋರಾಟ, ವೃತ್ತಿ ಬಾಂಧವರ ಹೋರಾಟ ಇವತ್ತು ಏನಾಗಿದೆ, ಕೆಲವೊಂದು ಸಡಿಲಾಗಿದೆ, ಆದರೆ ಗೊಂದಲದ ಗೂಡಾಗಿದೆ. ಒಂದು ಕಡೆ ಬಟ್ಟೆಯಲ್ಲಿ ಕೋವಿಡ್ ವೈರಾಣು ಬರುತ್ತದೆ ಎನ್ನುವ ಪ್ರಚಾರ, ಇನ್ನೊಂದು ಕಡೆ ಬಟ್ಟೆಯಲ್ಲಿ ಬರುವುದಿಲ್ಲ ಎನ್ನುವ ಪ್ರಚಾರ. ಒಬ್ಬ ಬಡಪ್ಪ ಈ ಟೈಲರ್
ಒಂದು ವೇಳೆ ಬಟ್ಟೆ ಬಂದರೆ ಬಟ್ಟೆಯನ್ನು ಮುಟ್ಟಬೇಕಾ ಬೇಡ ಅನ್ನೋ ಹೆದರಿಕೆಯ ಸಂದರ್ಭ. ಕೇಂದ್ರದ ICMR ಸಂಸ್ಥೆ ಕೂಡಲೇ ಈ ಬಗ್ಗೆ ಸ್ಪಷ್ಟವಾದ ತೀರ್ಮಾನ, ಸ್ಪಷ್ಟವಾದ ಮಾಹಿತಿಯನ್ನು ಈ ದೇಶದ, ಈ ರಾಜ್ಯದ ಜನತೆಗೆ ನೀಡಬೇಕು. ಬಟ್ಟೆಯಲ್ಲಿ ವೈರಾಣು ಬರುತ್ತದೋ ಇಲ್ಲೋ ಅನ್ನೋದು ಸ್ಪಷ್ಟತೆ ಬೇಕು. ಈ ನಿಟ್ಟಿನಲ್ಲಿ ನಾವು ಸರ್ಕಾರವನ್ನು ಒತ್ತಾಯಿಸುವುದು ಪರಿಹಾರ ಘೋಷಣೆ ಸ್ವಾಗತಿಸ್ತೇವೆ. ಆದರೆ ರಾಜ್ಯದ ಕಟ್ಟಕಡೆ ಟೈಲರಿಗೂ ಸಿಗಬೇಕು. ಕೇವಲ ಪರಿಹಾರ ಮಾತ್ರ ಅಲ್ಲ, ಕೊರೋನಾದ ಸಮಸ್ಯೆ ಎಲ್ಲಿಯವರೆಗಿರುತ್ತೋ ಅಲ್ಲಿಯವರೆಗೆ ಪರಿಹಾರವನ್ನು ಕೊಡಬೇಕು. ಒಂದು ಬಾರಿ ಪರಿಹಾರವನ್ನು ಕೊಟ್ಟು ನಮ್ಮನ್ನು ಸಮಾಧಾನಪಡಿಸಿ ಕೇವಲ ಕೆಲವೇ ಜನರಿಗೆ ಸಿಕ್ಕಿದೆ ಸಾಕೋದಿಲ್ಲ. ಇಡೀ ರಾಜ್ಯದ ಪ್ರತಿಯೊಬ್ಬ ಹೊಲಿಗೆ ವೃತ್ತಿ ಬಾಂಧವನಿಗೂ ಮನೆಯಲ್ಲಿ ದುಡಿಯುವಂಥ ಅದೆಷ್ಟೋ ಮಹಿಳೆಯರು ಈ ವೃತ್ತಿಯನ್ನು ಸ್ವಂತ ಉದ್ಯೋಗವಾಗಿ ಒಂದು ವೃತ್ತಿ ನಡೆಸ್ತಾ ಇದ್ದಾರೆ. ಮನೆಯಲ್ಲಿ ಹೊಲಿಯುವವರು, ಪ್ರತಿಯೊಬ್ಬರು ಅಂಗಡಿಯಲ್ಲಿ ಹೊಲಿಯುವವರು ಇರ್ಬೋದು, ಪ್ರತಿಯೊಬ್ಬರಿಗೆ ಈ ಒಂದು ವ್ಯವಸ್ಥೆ ಮುಟ್ಟಬೇಕು. ಇದಕ್ಕೆ ಸರ್ಕಾರ ಬಹಳ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಈ ಮೂಲಕ ಹೇಳ್ತಾ ರಾಜ್ಯ ಸರ್ಕಾರವನ್ನು ಮಗದೊಮ್ಮೆ ಅಭಿನಂದಿಸುತ್ತಾ, ನೋವಿಗೆ ಸ್ಪಂದಿಸಿದ ಮಾನ್ಯ ಮುಖ್ಯಮಂತ್ರಿಗಳನ್ನು, ಅವರ ಮಂತ್ರಿಮಂಡಲವನ್ನು, ಶಾಸಕರನ್ನು, ಎಲ್ಲರ ಮಾಧ್ಯಮ ಮಿತ್ರರನ್ನು ಮಗದೊಮ್ಮೆ ಸ್ಮರಿಸುತ್ತಾ ನಾನು ನನ್ನ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ದ ವತಿಯದು ಅಭಿನಂದನೆಯನ್ನು ಪಡೆದು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀ ರಮೇಶ್ ಮಾಡೂರು ಅಭಿನಂದನೆದ ಪಾತ್ರ ಪಂಡೇರು. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ನಮ್ಮ ಈ ಮುಖಾಂತರ ಇನ್ನು ಸರ್ಕಾರ ಪ್ರಥಮ ಹೆಜ್ಜೆಡು ಹೂವೆ ಒಂಜಿ ವ್ಯವಸ್ಥೆ ಮನ್ಪಂದು ನಿರ್ದಾತ್ರ ರಡ್ಡನೇ ಪ್ಯಾಕೇಜ್ ಟೈಲರ್ ನಕ್ಲಿಗೆ ಗುರುತಿಸೋದು ಇಂಕ್ಲೊಂದು 5,000 ರೂಪಾಯಿ ಪ್ರತಿಯೊಂದು ಟೈಲರ್ ನಕ್ಲಿಗೆ ಕೊಡ್ಪೆ ಅಂತ ಬಂತೇರು. ಅವೇನು ಆ ರೀತಿ ಕೊಡ್ಪೇರು ಇಂಚಿನ ದಾನಿಂದ ನನ್ನ ಇಂಕ್ಲಿಗೆ ಮಾಹಿತಿ ಇಜ್ಜಿ ಆಂಡ ಸರ್ಕಾರ ಘೋಷಣೆ ಮಂತಿನಂಚಿನ ಈ ಒಂಜಿ ಪ್ಯಾಕೇಜಿಗೆ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ದ ಪರವಾದ ಎಂಕಲು ಅಭಿನಂದನೆ ಕೊರೊಂದಿಲ್ಲ. ಮುಖ್ಯಮಂತ್ರಿಗೆ, ಕಾರ್ಮಿಕ ಮಂತ್ರಿಗೆ, ಅಂಚನೆ ನಮ್ಮ ಜಿಲ್ಲೆದ ಉಸ್ತುವಾರಿ ಮಂತ್ರಿ, MP, ಕಾರ್ಮಿಕ ಇಲಾಖೆಗೆ ಎಂಕಲು ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ದ ಪರವಾದ ಅಭಿನಂದನೆ ಮತ್ತೊಂದಿಲ್ಲ. ಈ ಒಂಜಿ ಪ್ಯಾಕೇಜ್ ಇನಿ 5,000 ರೂಪಾಯಿ ಕೊರ್ಪುನ ವಿಷಯತ್ತು ಎಂಕಲ್ ಅಸಂಘಟಿತ ಕಾರ್ಮಿಕರನ ಮುಖಾಂತರ ಇನಿ ಬೋರ್ಡು ಆ ರೀತಿ ಎಂಕಲ್ ಬೇಡಿಕೆ ದೀತನ ಆ ಬೇಡಿಕೆ ಎಂಕ್ಲಿಗೆ ಈಡೇರಿಸೋಡು. ಇನ್ನು 5,000 ಕೊರ್ದು ಕೈದೆಕ್ಕದು ಮುಗಿನಾಂಡ ಅವು ಯಾರಂದು ಪ್ರತಿಯೊಂದು ಟೈಲರ್ನಕ್ಕೆಲ್ಲ ಕಷ್ಟೊಳ್ಳೇರು ದಯಬಂಡ ನನ್ನ ಒಂಜಿ ಎಂಕ್ಲೆಗೆ ಆಜಿ ಎನ್ಮ ತಿಂಗಳು ಮುಟ್ಟ ಬೇಲೆದ ಪರಿಸ್ಥಿತಿ ದಾಲ ಎಡ್ಡೆಜ್ಜಿ ಈ ರಂಜಾನ್ ತಿಂಗಳೊಂಜಿ ಬೇಲೆ ಇತ್ತದ ಜನಕ್ಲೆ ಮತ್ತೊಂಜಿ ಎಡ್ಡೆ ಉದ್ಯೋಗ ಪನ್ಪೊಂಜಿ ಇತ್ತಲು ಅವಲ ಇದ್ದಂದು ಇನ್ನು ಪರಿಸ್ಥಿತಿ ಮತ್ತು ಹಾಲಾತನು ಆ ಲೆಕ್ಕೊಡು ಇನ್ನು ಸರ್ಕಾರ ಅಂಕ ಅಸಂಘಟಿತ ಕಾರ್ಮಿಕ ಮಂಡಳಿಡೆ ಬೋರ್ಡು ಆ ರೀತಿ ಮಲ್ಪೊಂಡ ಆ ರೀತಿದ ಒಂಜಿ ವ್ಯವಸ್ಥೆನು ಆರೋಗ್ಯ ವಿಮೆ ಜೋಕ್ಲೆ ಸ್ಕಾಲರ್ಶಿಪ್ಪು ಮದ್ಮೇಪನ ಅನೇಕ ಕಾಸು ಆಯ್ತ ಒಟ್ಟಿಗೆ ಎಂಗ್ಲಿಗೆ ಬೇತೆ ಬೇತೆ ರೀತಿದ ಯೋಜನೆಯನ್ನು ಎಂಗ್ಲ ರಾಜ್ಯದ ಪದಾಧಿಕಾರಿಗಳು ಭೇಟಿಯಾದ ಮುಖ್ಯಮಂತ್ರಿ ಮನವಿ ಮಾತ್ರ ಮಂತದೇರು ಐನು ಕೊರ್ದು ಉತ್ತಮವಾದ ಎಂಗಲ ಟೈಲರ್ನ ಬದುಕುನು ದಯಬಂಡ ಇನಿ ಪುಟ್ಟಿನ ಬಾಲ್ಯದ ಸೈಪುನಾಡೆ ಮುಟ್ಟ ಒಂಜಿ ಮಾನನು ಕಾಪುನಂಚಿನ ಆ ಒಂಜಿ ಕುಂಟುನು ಕೊರ್ಪುನೆ ಬಂಡ ಪ್ರಥಮ ಹೆಜ್ಜೆ ಬಂಡ ಒಂಜಿ ಟೈಲರ್ ಆ ಟೈಲರ್ನಕಲ ಜೀವನಡು ಇನಿ ಎಡ್ಡೆ ಒಂಜಿ ಬೇಲೆ ಮಲ್ಪೊಡು ಪಂಡದು ಈ ಸರ್ಕಾರದ ವಿನಂತಿ ಮತ್ತೊಂದು ಈ ಸರ್ಕಾರಗೂ ಅಭಿನಂದನೆಯನ್ನು ಕೊರೊಂದಿಲ್ಲ. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ B. ವಸಂತ್ ಬೊಕ ಉಳ್ಳಾಲ ಕ್ಷೇತ್ರ ಸಮಿತಿದ ಅಧ್ಯಕ್ಷರು ಶ್ರೀ ಜಯಲಕ್ಷ ಕೋಟ್ಯಾನ್ ಮುಖ್ಯಮಂತ್ರಿಗಳಿಗೆ ಅಭಿನಂದನೆದ ಪಾತ್ರ ಪಂಡೇರು. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಇದರ ರಾಜ್ಯ ಸಮಿತಿಯ ಪರವಾಗಿ ಇದೊಂದು ಹೇಳಿಕೆ ಏನೆಂದರೆ, ನಮ್ಮ ಈ ಸಂಘಟನೆ 21 ವರ್ಷದಿಂದ ಟೈಲರ್ನವರ ಯೋಗಕ್ಷೇಮಕ್ಕಾಗಿ ದುಡಿತಾ ಇದೆ. ಬೇರೆ ಬೇರೆ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಸಮಿತಿಗಳನ್ನು ಮಾಡಿ, ಅಂದರೆ ಸಾಧಾರಣ 30 ಜಿಲ್ಲೆಗಳಲ್ಲಿ ಕೂಡ ನಮ್ಮ ಸಂಘಟನೆಯ ಸಮಿತಿಗಳಿವೆ. ಅದು ಅವರು ನಮ್ಮ ಟೈಲರ್ ವೃತ್ತಿಯವರಿಗಾಗಿ ಸ್ವ ಇಚ್ಛೆಯಿಂದ ದುಡಿತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮದೇ ಆದ ಕೆಲವು ಬೇಡಿಕೆಗಳಿತ್ತು. ನಾವು ಓಲ್ಡ್ ಏಜ್ ಪೆನ್ಷನ್ ಕೇಳ್ತಾ ಇದ್ದೆವು, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೇಳ್ತಾ ಇದ್ದೆವು, ಅದೇ ರೀತಿ ಆರೋಗ್ಯ ವಿಮೆಯನ್ನು ಕೇಳಿದ್ದೆವು. ಇದನ್ನೆಲ್ಲ ಕೇಳುವುದರ ಒಂದಿಗೆ ಇವಾಗ ಏನಾಗಿದೆ ಅಂದರೆ, ನಮ್ಮ ಇಡೀ
ಜಗತ್ತಿಗೆ ಬಂದಂಥ ಒಂದು ಮಹಾಮಾರಿ ಕೊರೋನಾ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಲಾಕೌಟ್ ಆರಂಭವಾಗಿದೆ. ಇಂಥ ಒಂದು ಕಷ್ಟದ ಸಮಯದಲ್ಲಿ ಏನಂದರೆ ನಾವು ಮನೆಯಿಂದ ಹೊರಗಡೆ ಹೋಗದೆ ಕೇವಲ ಮನೆಯಲ್ಲೇ ಕೂತು ನಮ್ಮ ಈ ಕುಟುಂಬವನ್ನು ಸಾಕಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಎಲ್ಲ ವೃತ್ತಿಯಾಗಿ ಟೈಲರ್ನವರು ಕೂಡ ಅಂಗಡಿಗಳನ್ನು ಮುಚ್ಚಿ ಎಲ್ಲಿಗೂ ಹೋಗದೆ ಮನೆಯಲ್ಲೇ ಇದ್ದು ನಮ್ಮ ಸರ್ಕಾರ ಹೇಳಿದಂಥ ಆ ನಿಯಮಗಳನ್ನು ಪಾಲಿಸುತ್ತಾ ಇರುವಾಗ ನಮ್ಮ ಕಷ್ಟದ ಜೀವನ ಇಲ್ಲಿ ಆರಂಭ ಆಗ್ತದೆ. ಯಾಕೆಂದರೆ ಯಾವುದೇ ಒಂದು ಉಪಯೋಗಕ್ಕೆ ನಮ್ಮ ಕುಟುಂಬದ ಉಪಯೋಗಕ್ಕೆ ಬರುವಂಥ ಯಾವುದೇ ಹಣಕಾಸಿನ ವ್ಯವಸ್ಥೆ ನಮ್ಮಲ್ಲಿ ಇಲ್ಲದಿರುವುದರಿಂದ ನಾವು ತುಂಬ ಕಷ್ಟವನ್ನು ಅನುಭವಿಸಿದೆವು. ಈ ನಮ್ಮ ಕಷ್ಟವನ್ನು ನಾವು ಆರಂಭದಲ್ಲಿ ಮುಖ್ಯಮಂತ್ರಿಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ಮನವಿ ಕೊಟ್ಟಿದ್ದೆವು. ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀಯುತ ಶ್ರೀನಿವಾಸ್ ಪೂಜಾರಿ ಅವರ ಹತ್ರ ಮನವಿ ಮಾಡಿದೆವು. ಅವರು ಕೂಡ ನಮ್ಮ ಈ ಮನವಿಯನ್ನು ಮುಖ್ಯಮಂತ್ರಿಯವರಿಗೆ ಕೊಟ್ಟಿದ್ದಾರೆ. ಆನಂತರ ಕೊನೆಯ ಗಳಿಗೆಯಲ್ಲಿ ಬೇರೆ ಬೇರೆ ಉದ್ಯಮದವರಿಗೆ ಸರ್ಕಾರ ಬೇರೆ ಬೇರೆ ರೀತಿಯ ಕಾರ್ಮಿಕರಿಗೆ ಸರ್ಕಾರ ವ್ಯವಸ್ಥೆಯನ್ನು ಕೊಟ್ಟಿತ್ತು. ಆದರೆ ಟೈಲರ್ನವರನ್ನು ಅದರಲ್ಲಿ ಬಿಟ್ಟಿತ್ತು. ಇಂಥ ಸಂದರ್ಭದಲ್ಲಿ ನಾವು ಕೂಡಲೇ ನಮ್ಮ ಉಸ್ತುವಾರಿ ಸಚಿವರನ್ನು ಭೇಟಿಯಾದಾಗ ಅವರ ಹತ್ರ ಈ ನಮ್ಮ ಕಷ್ಟದ ವಿಷಯವನ್ನು ಹೇಳಿದಾಗ ನಾನು ಆದಷ್ಟು ಪ್ರಯತ್ನ ಮಾಡ್ತೇನೆ, ನಾನು ಇವತ್ತೇ ನಾನು ಮುಖ್ಯಮಂತ್ರಿಯವರೊಟ್ಟಿಗೆ ಮಾತಾಡಿ ನಿಮಗೆ ಆಗುವಂಥ ವ್ಯವಸ್ಥೆಯನ್ನು ಮಾಡಿಸಿಕೊಡುವ ಭರವಸೆಯನ್ನು ನೀಡ್ತೇನೆ, ನೀವು ಯಾರು ಹೆದರಬೇಡಿ ಅಂತ ಹೇಳಿದರು. ಅದರಿಂದ ನಾವು ಅದನ್ನು ಕಾಯ್ತಾ ಇದ್ದ ರೀತಿಯಲ್ಲಿ ಮೊನ್ನೆ ಅದು ಪತ್ರಿಕೆಯಲ್ಲಿ ಟಿ ವಿಯಲ್ಲೆಲ್ಲ ಪ್ರಚಾರ ಆಯಿತು. ಟೈಲರ್ನವರನ್ನು ಸೇರಿಸಿ ಬೇರೆ 8 ವಿಧದ ಕಾರ್ಮಿಕರಿಗೆ ಕೊಡುವುದೆಂದು. ಮತ್ತು ಕೊನೆಗಳಿಗೆಯಲ್ಲಿ ಇನ್ನೂ ಕೂಡ ಹೆಚ್ಚಿನ ಕಾರ್ಮಿಕರು ಅದನ್ನು ಡಿಮ್ಯಾಂಡ್ ಮಾಡಿದ್ದರಿಂದಾಗಿ ಇವಾಗ ಸ್ವಲ್ಪ ಅದರ ವಿಷಯ ಚರ್ಚೆಯಲ್ಲಿದೆ. 2 ದಿನದಲ್ಲಿ ಅದು ಖಂಡಿತ ನಮ್ಮ ಎಲ್ಲ ವೃತ್ತಿ ಬಾಂಧವರಿಗೆ ದೊರೆಯುತ್ತದೆ ಎಂಬ ಭರವಸೆ ಇದೆ. ಅಲ್ಲದೆ ಇವತ್ತಿನಿಂದ ಅದನ್ನು ಆರಂಭದಲ್ಲಿ 1 ಲಕ್ಷ ಟೈಲರ್ನವರಿಗೆ ಕೊಡುವುದಂತ ಇತ್ತು, ಇವಾಗ ಅದನ್ನು 2 ಲಕ್ಷ ಟೈಲರ್ನವರಿಗೆ ವಿಸ್ತರಿಸಿದ್ದಾರೆ. ಇದು ಕೂಡ ಒಂದು ಸಂತೋಷದ ವಿಷಯ. ಇಂಥ ಒಂದು ಕಷ್ಟದ ಸಮಯದಲ್ಲಿ ಕೊರೋನಾದ ಲಾಕೌಟ್ನಿಂದ ಆಗುವಂಥ ಈ ಕಷ್ಟದ ಸಮಯದಲ್ಲಿ ಸರ್ಕಾರ ನಮಗೆ ಒಳ್ಳೆಯ ಸ್ಪಂದನೆ ನೀಡಿದ್ದಕ್ಕೆ ಪ್ರಥಮವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಾದ ಶ್ರೀಯುತ ಯಡಿಯೂರಪ್ಪನವರನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದ ಶ್ರೀಯುತ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಅವರಿಗೂ ಕೂಡ ಸಾಥ್ ಕೊಟ್ಟಂಥ ನಮ್ಮ ರಾಜ್ಯದ BJP ಅಧ್ಯಕ್ಷರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್, ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಅಂದರೆ ಅವರಿಗೆ ನಾವು ಬೇರೆ ಬೇರೆ ನಮ್ಮ ಸಮಿತಿಗಳ ಮುಖಾಂತರ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಎಲ್ಲ ಶಾಸಕರು ಕೂಡ ನಮಗೆ ಒಳ್ಳೆಯ ಬೆಂಬಲವನ್ನು ನೀಡಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಇಲ್ಲಿ ಅಭಿನಂದಿಸ್ತೇನೆ. ಇಂಥ ಒಂದು ಕಷ್ಟ ಸಮಯದಲ್ಲಿ ನಮ್ಮ ಟೈಲರ್ ವೃತ್ತಿ ಬಾಂಧವರನ್ನು ನಮ್ಮ ಈ ಸರ್ಕಾರ ಗುರುತಿಸಿಕೊಂಡಿದ್ದಕ್ಕೆ ಮತ್ತು ಆ ಸರ್ಕಾರ ಗುರುತಿಸಲಿಕ್ಕಾಗಿ ನಮ್ಮ ಸಂಘಟನೆಯಲ್ಲಿ ದುಡಿದಂಥ ಎಲ್ಲ ಪದಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಇರ್ಬೋದು, ಅಥವಾ ಚಿಕ್ಕಮಗಳೂರು ಇರ್ಬೋದು, ಹಾಸನ, ಕೊಡಗು, ಅದೇ ರೀತಿ ರಾಯಚೂರು, ಒಟ್ಟಿಗೆ ನಮ್ಮ ರಾಜ್ಯದಲ್ಲಿದ್ದ ಎಲ್ಲ ಸಮಿತಿಗಳು ಕೂಡ ಒಳ್ಳೆಯ ರೀತಿಯಿಂದ ಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ಮಗದೊಮ್ಮೆ ವಂದಿಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಉಳ್ಳಾಳ ಕ್ಷೇತ್ರ ಸಮಿತಿಯ ಪರವಾದ ಇನಿ ನಂಗೆ ಟೈಲರ್ ನಕ್ಲೆಗೆ ಕರ್ನಾಟಕ ಸರ್ಕಾರದಲ್ಲಿ ಕೊಡು 5,000 ರೂಪಾಯಿ ಧನ ಸಹಾಯ ಕೊರ್ಪೇರು ಬಂದದ್ದು ಹೇಳಿಕೆ ಕೊಡ್ತೀರಿ. ಅವೇ ರೀತಿ ಐತ ಪ್ರಯೋಜನ ಪಡೆಯರೆ ಐಕ್ ನನ್ನ ದುಂಬು ಬರ್ಪುನಂಚಿನ ಒಂದು ಮಾನದಂಡ ಎಂಚಿನ ಪುರ ಬೋರ್ಡು ಎಂಚಪ್ಪು ಮನ್ಪೋಡು ಪಂಪಿನ ವಿಷಯನು ಅಕಲು ಪಂಡಿನದು ಬಕ್ಕ ಎಂಕಲು ಲಿಖಿತ ಮಾತ ಸಮಿತಿ ತಗಲೆಲ್ಲ ಸುತ್ತೋಲೆಯನ್ನು ಕೊಡ್ದು ಐದು ಬಕ್ಕ ಎಂಕಲು ಮುರಣಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಉಳ್ಳಾಲ ಕ್ಷೇತ್ರದಲ್ಲಿ ಕೊಡು ಅಂತ ಜನ ಕೊಡ್ತಾ ಕಿಟ್ ಅವು ಮಾತೆರೆಲ್ಲ ಎತ್ತೀಜಿ 5 ಬಕ್ಕ ಎಂಕಲು ಸಾಸಗೆರೆ ಗಂಜಿ ಮನವಿಲ್ಲಮಂತ ಎಂಕ್ಲೆಗಂತ ಕಿಟ್ಟು ಮಂತದ ಕೊರಡೀರು ಎಂಕ್ಲೆ ಉಳ್ಳಾಲ ಕ್ಷೇತ್ರ ಬಂದು ಐನ 6 ಒಪ್ಪಿದೇರಿ ಐನ ಇವರೋಡು ಹೆಚ್ಚಿನ ಮಟ್ಟ ಕೊರ್ಪ ಬಂಡದು ಭರವಸೆ ಎಲ್ಲ ಕೊಡ್ತೇವೆ. ಅವು ಕೊರಂಡ ಐನ ಆಯ್ನತ್ತು ಬೇಗ ಮಾತಾ ಸಮಿತಿದ ಸದಸ್ಯರ ನಗ್ಲೆಗೆ ಎಂಕ್ಲೆ ಎತ್ತದು ಕೊರ್ಪ ಕೊರ್ಸೋದಕ್ಕೆ ಎಂಕ್ಲೆ ಐನ ಎತ್ತವ ಹಾಕ್ಲೆಗೆ ಅವೇ ಲೆಕ್ಕ ನಮ್ಮ ಕರ್ನಾಟಕ ಸರ್ಕಾರ ನಂಗೆ ಕೊರ್ನ ಸವಲತ್ತನ್ನು ಎಂಕಲು ಸ್ವಾಗತ ಮಂತೊಂದು ಅಕ್ಲೆಗೆ ಅಭಿನಂದನೆಲ್ಲ ಕೋರೊಂದಿಲ್ಲ. ಐತೊಟ್ಟಿಗೆ ಮಾತಾ MLA MP ನಕ್ಲೆಗೆಲ್ಲ ನಮ್ಮ ಉನ್ನತ ಮಟ್ಟದ ಸಮಿತಿ ದಕ್ಕಲು ಮನವಿನ ಕೊಡ್ತೇವೆ. ಉಳ್ಳಾಲ ಕ್ಷೇತ್ರ ಎಂಕ್ಲು ಯೋಟಿ ಕಾದಾರ್ಲೆಗೆ ಮನವಿನ ಕೊಡ್ದಿತ್ತ ಆ ಲೆಕ್ಕನೆ 6 ಎಂಕ್ಲೆಗೆ ಐತ ವ್ಯವಸ್ಥೆಗೆ ದುಂಬತ್ತಿತ್ತೇರು ಕಣದನ್ನ ಪಾತ್ರನು ಅಂತ.